ಎಷ್ಟೊಂದು ಹೋರಾಟಗಳು ಮಾಡ್ತೀರಿ, ಅದಕ್ಕೆ ಬಹಳಷ್ಟು ಜನಕ್ಕೆ ಎಲ್ಪ್ ಆಗಿದೆ, ಆ ಹೋರಾಟಕ್ಕೆ ಒಂದು ಅರ್ಥ ಇದೆ. ಸೊ ಬಟ್ ಕೆಲವರು ಒಂದಷ್ಟು ಕಮೆಂಟ್ಗಳನ್ನು ನಾನು ನೋಡ್ತಾ ಇದ್ದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಜನಗಳಿಗೆ ಸರಿ ಅನ್ಸುತ್ತೆ, ಆದರೆ ಚೇತನ್ ಅವ್ರಿಗೆ ಸರಿ ಅನ್ಸಲ್ಲ. ಇದು ಚೇತನ್ ಅವರು ಇರೋ ವಿರುದ್ಧವಾಗೇ ಇರ್ತಾರೆ, ಚೇತನ್ ಅವರೇ ವಿರೋಧಿ, ಒಂಥರ ಆಂಟಿ ನ್ಯಾಷನಲಿಸ್ಟ್ ಅವರು ಅಂತ ಒಂದಷ್ಟು ಕಮೆಂಟ್ಸ್ಗಳನ್ನು ನೋಡ್ತೀನಿ. ನೀವು ನೋಡಿರ್ತೀರಿ. ಮುಂಚೆ ನೋಡಿ ಪೂಜಾ ಅವರೇ, ಮುಂಚೆ ನಮ್ಮ ವಿಚಾರಗಳು ಅರ್ಥ ಆಗಿಲ್ಲದೆ ಇದ್ದಾಗ ಅಥವಾ ಎಲ್ಲೋ ಒಂದು ಕಡೆ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲದೆ ಇದ್ದಾಗ ಎಲ್ಲೋ ಸ್ವಲ್ಪ ವಿರೋಧ ಬರ್ತಾ ಇತ್ತು. ಎರಡು ಮಾತಿಲ್ಲ. ನನಗೆ ಬಹುಶಃ 2017ಇಂದ 2024ವರೆಗೂ ನಮಗೆ ಬೇರೆ ಬೇರೆ ರೀತಿ ವಿರೋಧ ಬರ್ತಾ ಇತ್ತು. 7 ವರ್ಷ. ಆ ವಿರೋಧಕ್ಕೆ ಕಾರಣ ನೀವಾ ಅಥವಾ ನಿಮ್ಮ ವಿಚಾರಗಳ ಸರ್? ಆ ವಿರೋಧ ಕಾರಣ ನನ್ನ ಪ್ರಕಾರ ಜನರಿಗೆ ನಮ್ಮ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಅರ್ಥ ಮಾಡ್ಕೊಂಡಿರಲಿಲ್ಲ. ಇನ್ನೂ ಅದನ್ನು ಏನಿದು, ಯಾಕೆ ಇವ್ನು ಹಿಂಗೆ ಹೇಳ್ತಾ ಇದ್ದಾನೆ, ಇವನು ವಾದ ಅಂತ ಅರ್ಥ ಆಗಿರಲಿಲ್ಲ. ಇವಾಗ 1 ವರ್ಷದಿಂದ ಭಾಳ ಗಟ್ಟಿಯಾಗಿ ನಮ್ಮ ವಿಚಾರಗಳನ್ನ ಸಮಾಜದ ವಿಚಾರ, ಸಮಾನತೆಯ ವಿಚಾರ, ನ್ಯಾಯದ ವಿಚಾರ, ವೈಜ್ಞಾನಿಕತೆಯ ವಿಚಾರ ಸಮಾಜ ಅರ್ಥ ಮಾಡ್ಕೊಳ್ತಾ ಇದೆ. ಇದೇ ನಮ್ಮ ಪ್ರಕಾರ ಸಂವಿಧಾನದ ಆಶಯಗಳು ಅಂತ ಜನರಿಗೂ ಗೊತ್ತಾಗಿದೆ. ಸೊ ಇವಾಗ 1 ವರ್ಷದಿಂದ ಏನೂ ವಿರೋಧ ಬರ್ತಾ ಇಲ್ಲ. ಎಲ್ಲ ಕಡೆಯಿಂದ ಜನರಿಗೆ ಇದು ಇಷ್ಟ ಆಗ್ತಾ ಇದೆ. ಸೊ ನಮಗೆ ಸಂತೋಷ. ನಾನು ಅವತ್ತಿಂದ ಹೇಳ್ತಿರೋದು ಇದೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ವಿಚಾರಗಳು ಪೂಜೆ ಅವರೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ನಮ್ಮದು ಮಾಮೂಲಿ ಸಮಾಜದಲ್ಲಿ ನೋಡಿದಾಗ ಒಂದು ಕಡೆ ರೈಟ್ ವಿಂಗೋ, ಸೆಂಟರ್ ವಿಂಗೋ, ಲೆಫ್ಟ್ ವಿಂಗೋ ಹಾಗೆ ನೋಡೋಕ್ಕಾಗಲ್ಲ. ನಮ್ಮದೇ ಆದ ಒಂದು ಟ್ರೂತ್ ವಿಂಗ್ ಇದೆ, ನಮ್ಮದೇ ಆದ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ವಿಚಾರಗಳು. ಇದು ಕರ್ನಾಟಕಕ್ಕೆ ಹೊಸ್ತಿರ್ಬೋದು, ಚಳುವಳಿನಲ್ಲಿ ಹೊಸ್ತಲ್ಲ. ಬಟ್ ಮುಖ್ಯವಾಹಿನಿಯಲ್ಲಿ ಇರೋರಿಗೆ ಸ್ವಲ್ಪ ಹೊಸ್ತಿರ್ಬೋದು. ಎಕ್ಸಾಕ್ಟ್ಲಿ. ಬಟ್ ಚಳುವಳಿನಲ್ಲಿ ಈ ವಿಚಾರಗಳು ಎಷ್ಟೋ ದಶಕಗಳು, ಎಷ್ಟೋ ಶತಮಾನಗಳಿಂದ ಈ ವಿಚಾರಗಳು ಚರ್ಚೆ ನಡೀತಾ ಇದೆ. ನಾವು ಕೂಡ ಇವತ್ತಿನ ದಿನ ಲಿಂಗ ಸಮಾನತೆ, ಜಾತಿ ಸಮಾನತೆ, ಆರ್ಥಿಕ ಸಮಾನತೆ, ಭಾಷೆಯ ಸಮಾನತೆ, ಉದ್ಯೋಗದ ಸಮಾನತೆ, ಸಾಂಸ್ಕೃತಿಕ ಸಮಾನತೆ, ಎಲ್ಲ ರೀತಿಯ ಸಮಾನತೆಗಳು ಒಂದಕ್ಕೊಂದು ಪೋಣಿಸ್ಕೊಂಡಿದೆ. ಅದನ್ನು ಹೆಂಗೆ ನಾವು ತರ್ಬೋದು ಸಮಾಜಕ್ಕೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆದರೆ ಪ್ರಜಾಪ್ರಭುತ್ವ ಭಾಳ ಗಟ್ಟಿಯಾಗುತ್ತೆ, ಕರ್ನಾಟಕ ಭಾಳ ಗಟ್ಟಿಯಾಗುತ್ತೆ, ದೇಶನೇ ಭಾಳ ಗಟ್ಟಿಯಾಗುತ್ತೆ. ಸೊ ಇದು ಆಂಟಿ ನ್ಯಾಷನಲಿಸ್ಟ್ ಅಲ್ಲ, ಇದೇ ಪ್ರೋ ನ್ಯಾಷನಲಿಸ್ಟ್, ಇದೇ ನಿಜವಾದ ದೇಶ ಪ್ರೇಮ ಅಂತ ನಮ್ಮ ವಾದ ಪೂಜೆ. ಎಸ್ ಸರ್, ವೆರಿ ನೈಸ್. ಇನ್ನು ಮೀಟು ವಿಚಾರದಲ್ಲಿ ಧ್ವನಿ ಎತ್ತುತ್ತೀರಿ. ಎಲ್ಲೋ ಒಂದು ಕಡೆ ಆ ಒಂದು ಮೀಟು ವಿಚಾರದಲ್ಲಿ ಏನು ಧ್ವನಿ ಎತ್ತುತ್ತೀರಿ, ಅದಕ್ಕೆ ಹೋರಾಟ ನಡೆಸ್ತೀರಿ, ಅದಕ್ಕೆ ಒಂದು ನ್ಯಾಯ ಸಿಕ್ತು ಅನ್ಸುತ್ತಾ ನಿಮಗೆ ಅಂತ? ಅದು ಒಂದು ನ್ಯಾಯದ ಪ್ರಕ್ರಿಯೆಯಲ್ಲಿದೆ. ಅಂದರೆ ನನ್ನ ಪ್ರಕಾರ 2018ರಲ್ಲಿ ನಮ್ಮ ಭಾಳ ವಿರೋಧ ಬಂತು. ನಾವು ಶುರು ಮಾಡಿದ್ದು 2017. ಆವಾಗ ನಮಗೆ ಫೈರ್ ಅಂತ ಒಂದು ಸಂಸ್ಥೆ ಶುರು ಮಾಡಿ, ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ, ಸಮಾನ ಹಕ್ಕುಗಳಿಗಾಗಿ ಚಿತ್ರರಂಗ. ನಮ್ಮ ಮೂಲ ಉದ್ದೇಶ ಇಡೀ ದೇಶದಲ್ಲೇ, ಪ್ರಪಂಚದಲ್ಲೇ ಯಾರೂ ಕೂಡ ಒಂದು ಪಾಶ್ ಕಮಿಟಿ, ಅದರಲ್ಲಿ ಆಂತರಿಕ ದೂರ ಸಮಿತಿ ಯಾರೂ ಕೂಡ ರೆಡಿ ಮಾಡಿರಲಿಲ್ಲ ಅವ್ರ ಚಿತ್ರರಂಗಕ್ಕೆ. ನಾವು ಅದನ್ನು ಶುರು ಮಾಡಿದ್ವಿ ಫೈರ್ನಲ್ಲಿ. ಅದನ್ನು 1 ವರ್ಷ ಕೆಲಸ ಮಾಡ್ತಾ, 1.5 ವರ್ಷ ಕೆಲಸ ಮಾಡ್ತಾ 2018ರಲ್ಲಿ ಅದು ಒಂದು ಸ್ವಲ್ಪ ಹಾಲಿವುಡ್ಡಿಂದ ಬಾಲಿವುಡ್ ಬಂದು, ಬಾಲಿವುಡ್ ಕನ್ನಡ ಚಿತ್ರರಂಗಕ್ಕೆ ಬಂದು, ಅದು ಒಂದು ಮೀಟು ಒಂದು ಸಂಚಲನ ಮೂಡಿಸ್ತು. ಅದು ದೊಡ್ಡ ಮಟ್ಟದ ವಿಚಾರ ಆಯಿತು, ವಿವಾದನೂ ಆಯಿತು. ನಾವು ಅವಾಗ ನಮ್ಮ ಫೈರ್ ವಿಚಾರ ಪ್ರಸ್ತಾಪ ಮಾಡಿದಾಗ ಎಲ್ಲೋ ಒಂದು ಕಡೆ ನಾನು ಹೇಳೋದ್ನಲ್ಲ, ಮೀಡಿಯಾಯಿಂದ ಹಿಡಿದು ಜನಸಾಮಾನ್ಯರಿಗೂ ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಇದು ನಿಜವಾದ ಸತ್ಯನಾ, ಇದೆಲ್ಲೋ ಒಂದು ಕಡೆ ಸುಮ್ಮನೆ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರಾ, ಅಥವಾ ಇದು ಯಾರ್ದೋ ಒಬ್ಬರನ್ನ ಟಾರ್ಗೆಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರಾ, ಇದು ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಇಲ್ಲದೆ ಇರೋದನ್ನು ಸೃಷ್ಟಿ ಮಾಡ್ತಾ ಇದ್ದಾರಾ, ಏನೇನೋ ವಿಚಾರಗಳು ಬಂತು. ಆ್ಯಂಡ್ ಅವಾಗಲೂ ಕೂಡ ನಮಗೆ ಭಾಳ ವಿರೋಧ ಬಂತು. ಬಟ್ ಅದೇ ಹೋಗ್ತಾ ನಮಗೆ ಅದು ಆ ಟೈಮ್ನಲ್ಲಿ ನಿಜ ಹೇಳ್ಬೇಕು ಪೂಜೆ ಅವರೇ, ನಮಗೆ ಸಿನಿಮಾ ರಂಗದಲ್ಲಿ ಗಂಡಸರಿಂದನೂ ವಿರೋಧ ಬಂತು. ನಮ್ಮ ಫೈರ್ನಲ್ಲಿರೋ ಎಷ್ಟು ಮಹಿಳೆಯರ ವಿರುದ್ಧನೂ ನಮ್ಮ ವಿರೋಧ ನಿಂತ್ಕೊಂಡ್ಬಿಟ್ರು. ಭಾಳ ಜನ ಮಹಿಳೆಯರು ಮತ್ತೆ ಕೆಲವು ಗಂಡಸರು ಪರ ನಿಂತ್ಕೊಂಡ್ರು, ಬಟ್ ಮಹಿಳೆಯರು ನಮ್ಮ ಇದನ್ನು ನಿಂತ್ಕೊಂಡ್ರು. ಸೊ ಅವಾಗ ಒಂದು ಇದು ನಾವು ಯಾವತ್ತೂ ಒಂದು ಇದನ್ನು ಅಸ್ಮಿತೆ ರೀತಿ ನೋಡೋದು, ಸಿದ್ಧಾಂತ ರೀತಿ ನೋಡ್ತೀವಿ. ಆ್ಯಂಡ್ ಅವಾಗ ಹೋಗ್ತಾ 2024 ಬರೋ ಅಷ್ಟೊತ್ತಿಗೆ ಯಾವಾಗ ಮಲಯಾಳಂನಲ್ಲಿ ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಬಂತು ಕೇರಳದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ನಮಗೂ ಬೇಕು ಅಂತ ನಾವು ಫೈಟ್ ಮಾಡಿದಾಗ ಕನ್ನಡ ಚಿತ್ರರಂಗದಲ್ಲಿ, ಮತ್ತು ಅದು ಒಂದು ಭಾಳ ಚಿತ್ರರಂಗನ ಉತ್ತಮಗೊಳಿಸುತ್ತದು. ಚಿತ್ರರಂಗದಲ್ಲಿರೋ ಸಮಸ್ಯೆಗಳನ್ನ ಅದನ್ನು ಬರೀ ತಳ್ಳಾಕೋದು ಅಥವಾ ಅದನ್ನು ಮುಚ್ಚಾಕೋದಲ್ಲದೆ ಗುರುತಿಸಿ ಸರಿ ಮಾಡೋಣ, ಆ ಉದ್ದೇಶ ಇಟ್ಕೊಂಡು ಮಾಡಿದಾಗ ನಮಗೆ ಭಾಳ ಬೆಂಬಲ ಬಂತು ಕರ್ನಾಟಕ ಜನರಿಂದ. ಸಿನಿಮಾ ರಂಗ ಒಂದು ಮಟ್ಟಿಗೆ 153 ಜನ ನಮಗೆ ಸಿಗ್ನೇಚರ್ಸ್ ಹಾಕಿದ್ರು. ಮೀಡಿಯಾ ನಮಗೆ ಭಾಳ ದೊಡ್ಡ ಸಪೋರ್ಟ್ ಕೊಡ್ತು. ಇಲ್ಲ, ಕೆಲವು ಮೀಡಿಯಾದವರು ಹೇಳಿದ್ರು, ನಾವು ಅವಾಗ 2018 ನಮಗೆ ಗೊತ್ತಿರಲಿಲ್ಲ, ನಾವೇ ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ ಅವಾಗ ತೊಗೊಂಡ್ವಿ, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ವಿ. 2024ನಲ್ಲಿ ಇದ್ರ ಪರವಾಗಿ ನಾವು ನಿಂತ್ಕೊತೀವಿ ಅಂತ ಎಷ್ಟೋ ಒಂದು ಅವ್ರಿಗೆ ಒಂದು ಅವೇರ್ನೆಸ್ ಬಂದೆ, ಒಂದು ಅರಿವು ಬಂದಿತ್ತು. ಅದರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಆ್ಯಂಡ್ ಅದರಿಂದ ನಮಗೆ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಸೂಚಿಸಿತು. ಸೊ ನಮಗೆ ಇದು
ನಾವು ನೋಡಿದ್ದೀವಿ ಪೂಜೆ ಅವರೇ, ಈ ಸಮಾಜದಲ್ಲಿ ಎಷ್ಟೋ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಹೀನಾಯವಾಗಿ ಗ್ಯಾಂಗ್ ರೇಪ್ ಆದ್ರೂ ನಾನು ನ್ಯಾಯ ಸಿಗಲ್ಲ, ವಿಡಿಯೋ ರೆಕಾರ್ಡಿಂಗ್ ಇದ್ರೂ ಕೂಡ. ಸೊ ಮೀಟು ಇದ್ದಕ್ಕಿದ್ದಂಗೆ ರೆಡಿ ಆಗ್ಬಿಡುತ್ತೆ, ಅದಕ್ಕೆ ಸಮಾಜ ಇದು ದೊಡ್ಡ ಸಮಸ್ಯೆ ಅಂತ ಗುರುತಿಸುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಹಂತವಾಗಿ ಅದನ್ನು ಅರ್ಥ ಮಾಡಿಕೊಂಡು ಆ ಸಮಾಜದ ಸಮಸ್ಯೆಗಳು, ಈ ಒಂದು ಲಿಂಗ ಏನು ಒಂದು ಇಟ್ಸ್ ಅಟ್ಯಾಕ್ ಆನ್ ಸೆಲ್ಫ್ ಡಿಗ್ನಿಟಿ, ಆ ಡಿಗ್ನಿಟಿ ಮೇಲೆ ಅಟ್ಯಾಕ್ ಮಾಡೋದನ್ನು ಜನರಿಗೆ ಜಾಗೃತಿಯಾಗಿ ಇವಾಗ ದೊಡ್ಡ ಪ್ರಮಾಣದಲ್ಲಿ ಸಮಾಜ ನಮ್ಮ ಜೊತೆ ನಿಂತಿದೆ, ಮೀಡಿಯಾನು ನಿಂತಿದೆ, ಮತ್ತು ಸರ್ಕಾರದ ಮೇಲೂ ನಾವು ಒತ್ತಡ ಹಾಕ್ತಾಯಿದ್ವಿ. ಇದೇ ಒಂದು ವಿಮೆನ್ ಕಮಿಷನ್ನು, ಒಂದು ICC ಅನ್ನೋದು ಪಾಶ್ ಕಮಿಟಿ ಅಡಿಯಲ್ಲಿ ಸರ್ಕಾರದ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದೇ ಫೈರಿಂದ ಅದು ಸಹಾಯ ಆಗಿದೆ. ಸೊ ನಮಗೆ ಕೆಲಸ ಆಗ್ತಾಯಿದೆ, ಇನ್ನೂ ಭಾಳ ಕೆಲಸ ಮಾಡೋದಿದೆ, ಬಟ್ ನಮಗೆ ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ನಮಗೆ ಭಾಳ, ಅದಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ಬಟ್ ಅದಕ್ಕೆ ನನಗೆ ಭಾಳ ಖುಷಿಯಾಗಿದೆ.